ಡೇ 6 ಆ್ಯಸ್ ವಿ ಮದರ್ ನಿದ್ದೆ ಸರಿಯಾದ್ರೇನು ನಿದ್ದೆ ಸರಿಯಾಗಲಿಲ್ಲ ಅಂದ್ರೇನು ಬೆಳಗ್ಗೆ ಎದ್ದು ಮಾಡುವಂಥ ಕೆಲಸಗಳನ್ನ ಟೈಮ್ ಟು ಟೈಮ್ ಸರಿಯಾಗಿ ಮಾಡಿದ್ರೆ ಮಾತ್ರ ಇಡೀ ದಿನ ಚೆನ್ನಾಗಿರುತ್ತೆ ಅನ್ನೋ ಥರ ಇವತ್ತು ಕೂಡ ತುಂಬ ಬೇಗನೆ ಎದ್ದೆ. ಆದರೆ ಇವತ್ತು ನನ್ನ ಕೆಲಸಗಳಿಗಿಂತ ಇಂಪಾರ್ಟೆಂಟ್ ಕೆಲಸ ಇನ್ನೊಂದಿತ್ತು. ಅದೇನಪ್ಪ ಅಂದರೆ ಟೆಂಪಲ್ ರನ್. ಸೊ ಹಾಗಾಗಿ ಇನ್ನು ಬಿಸಿನೀರು ಕುಡಿದು ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ಮನೇನ ಒಂದು ಸ್ವಲ್ಪ ಕಸ ಹೊಡೆದು ಕ್ಲೀನ್ ಇಟ್ಟು ಹೋಗಿ ಸ್ನಾನ ಮುಗಿಸ್ಕೊಂಬಂದು ಫ್ರೆಶ್ ಅಪ್ ಆಗಿದ್ದೆ ದಾರಿ. ಯಾಕಂದರೆ ಎಷ್ಟು ಬೇಗ ಇದ್ರೂ ಕೂಡ ನಾನು ಇವತ್ತು 7:30 ಒಳಗಡೆ ಮನೇಲಿ ಪೂಜೆ ಕೂಡ ಮುಗಿಸಿ ನಾನು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡ್ಕೋಬೇಕಿತ್ತು. ನಾನಿನ್ನು ರೆಡಿಯಾಗಿ ಪೂಜೆ ಮಾಡೋದಕ್ಕೆ ಹೋದರೆ ನನ್ನ ಗಂಡ ಕೂಡ ಅದೇ ಟೈಮಿಂಗ್ಸ್ಗೆ ರೆಡಿಯಾಗಿ ನನ್ನ ಮಕ್ಕಳನ್ನ ರೆಡಿ ಮಾಡಿದರು. ಆ್ಯಕ್ಚುಲಾಗಿ ಹಸ್ಬೆಂಡ್ ಮತ್ತು ವೈಫ್ ಈ ಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ಎಲ್ಲದೂ ಕೂಡ ಮನೆಯಲ್ಲಿ ಟೈಮ್ ಟು ಟೈಮ್ ಆಗುತ್ತೆ. ಇಲ್ಲ ಅಂತಂದರೆ ಟೈಮ್ ಟು ಟೈಮ್ ಜಗಳಗಳಾಗುತ್ತೆ. ಇನ್ನು 2 ಅವರ್ಸ್ ಆಫ್ಟರ್ ನನ್ನ ಫೇಸನ್ನು ತೋರಿಸ್ತಾ ಇರೋದು ಟೆಂಪಲ್ಗೆ ಹೋಗಿ ಫುಲ್ ಸುಸ್ತಾಗಿ ಬಾಡಿ ಹೋದ ಹೂವಿನ ಥರ ಬಂದು ಇನ್ನು ಮಧ್ಯಾಹ್ನ ಅಮ್ಮ ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿ ಊಟಕ್ಕೆ ಈ ಥರ ರೆಡಿ ಮಾಡಿದ್ದೀನಿ. ನನ್ನ ಫೇವ್ರೆಟ್ ಮುಲ್ಲಂಗಿ ಮೊಸರು ಇದಂದರೆ ನನಗೆ ಸಖತ್ ಇಷ್ಟ ಮನೇಲಿ. ಇದ್ರ ಜೊತೆಲಿ ಸೊಪ್ಪಿನ ಸಾರು, ಬೀಟ್ರೋಟ್ ಪಲ್ಯ, ಚಪಾತಿ, ಅಮ್ಮಂಗೆ ರೊಟ್ಟಿ, ಜೊತೆಲಿ ಸೊಪ್ಪಿನ ಸಾರಿನ ಜೊತೆ ಅನ್ನ ಇದೆ. ಹಾಗೆ ಇನ್ನು ಟೊಮೊಟೊ ಚಟ್ನಿ ಇತ್ತು, ಅದನ್ನು ತೋರಿಸೋದಕ್ಕಾಗಲಿಲ್ಲ. ಇದಿಷ್ಟು ಮಾಡೋದ್ರೊಳಗಡೆ ಮಧ್ಯಾಹ್ನ ಆಗಿತ್ತು. ಇದು ನಮ್ಮ ಕಥೆ.